ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹೇಳ್ತಾ ಇದ್ರಿ ನಿಮ್ಮ ವೆಸ್ಟರ್ನ್ ಡ್ರೆಸ್ ಕಲೆಕ್ಷನ್ಗಳನ್ನ ತೋರಿಸಿ ಅಂತ. ಅದರಲ್ಲಿ ಒಂದಷ್ಟು ತೋರಿಸ್ತೀನಿ, ಜಾಸ್ತಿ ತೋರಿಸ್ತಾ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ಇನ್ನೊಂದ್ಸಲಿಗೆ ಇನ್ನೊಂದಷ್ಟು ತೋರಿಸೋಣ. ಇವಾಗ ಒಂದು ಸ್ವಲ್ಪ ತೋರಿಸೋಣ ಅಂತ ನಾನು ಔಟ್ಸೈಡ್ ಒಂದು ಸ್ವಲ್ಪ ತೊಗೊಂಡಿರೋದು. ಆ್ಯಂಡ್ ಇವಾಗ ನಾನು ಕಂಪ್ಲೀಟಾಗಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಲ್ಲ, ನಿಮಗೆ ಗೊತ್ತು. ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ, ಒಂದು 3 ಇಯರ್ಸ್ ಬ್ಯಾಕು 2 ಇಯರ್ಸ್ ಬ್ಯಾಕು. ಅದೊಂದು ಸ್ವಲ್ಪ ಮತ್ತು ಪ್ರಮೋಷನ್ಗೆ ಕಳಿಸ್ಕೊಟ್ಟಿರ್ತಾರಲ್ಲ, ಅದರಲ್ಲಿ ಒಂದಷ್ಟು ಇಷ್ಟ ಆಗಿರೋದು ಒಂದು 4-5 ಡ್ರೆಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಬಟ್ ಎಲ್ಲ ಡ್ರೆಸ್ಸು ನಾನು ತೋರಿಸೋದೆಲ್ಲ 1 or 2 ಟೈಮ್ಸ್ ಯೂಸ್ ಮಾಡಿರೋದು ಮಾತ್ರ. ಯಾವುದಾದ್ರೂ ಅಷ್ಟೇ, ನಾನು ಈ ಡ್ರೆಸ್ ತೊಗೋದಿನ 1 ಸಲ ಯೂಸ್ ಮಾಡ್ತೀನಿ, ಇಲ್ಲ 2 ಸಲ ಯೂಸ್ ಮಾಡ್ತೀನಿ, ಆಮೇಲೆ ಮಾಡೋಕ್ಕೆ ಹೋಗಲ್ಲ. ನಾನು ಸುಮ್ಮನೆ ಹಂಗೆ ಇಟ್ಟಿರ್ತೀನಿ. ಬಿಕಾಸ್ ಅದು ಪ್ರಮೋದ್ ಅವರೇ ಸೆಲೆಕ್ಟ್ ಮಾಡೋದು. ನಂದು ಯಾವುದೇ ವೆಸ್ಟರ್ನ್ ಡ್ರೆಸ್ ಆಗಿರ್ಬೋದು, ಶಾರ್ಟ್ಸು, ಟಾಪ್ಸು, ಯಾವುದೇ ಆಗಿರ್ಬೋದು, ಎಲ್ಲ ಪ್ರಮೋದ್ ಅವರೇ ನಂಗೆ ಸೆಲೆಕ್ಟ್ ಮಾಡೋದು. ನಾನು ಅಷ್ಟು ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಏನಕ್ಕಂದರೆ ಇವರು ಕ್ವಾಲಿಟಿ ಚೆನ್ನಾಗಿಲ್ಲ, ಡಿಸೈನ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತಾರೆ. ಸೊ ಕಂಪ್ಲೀಟಾಗಿ ನಾನು ಅವ್ರಿಗೆ ಬಿಟ್ಟಿರೋದ್ರಿಂದ ಅವ್ರು ಯಾವ ಡ್ರೆಸ್ನ ನನಗೆ ವೆಸ್ಟರ್ನ್ ಡ್ರೆಸ್ಗಳನ್ನ ಕೊಡಿಸಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ಇಷ್ಟೊಂದು ಶಾರ್ಟ್ಸ್ ಹಾಕ್ತೀರಾ ನೀವು ಹಂಗೆ ಹಿಂಗೆ ಅಂತ ಬೈಕೋಬೇಡಿ. ಬಿಕಾಸ್ ನಾನು ಇವಾಗಿಂದ ಹಾಕ್ತಾಯಿಲ್ಲ, ಮುಂಚೆಯಿಂದನೂ ನನಗೆ ನಮ್ಮ ಮಮ್ಮಿ ಹಾಕ್ಸ್ತಾಯಿದ್ರು. ನಾನು ನಿಮಗೆ ಒಂದು ಆಲ್ಬಮ್ ಫೋಟೋಸ್ ತೋರಿಸ್ತೀನಿ. ಮುಂಚೆಯಿಂದ ನಾನು ಹೆಂಗಿದೆ ಇವಾಗ್ಲೂ ಅಂಥ ಗಂಡನೇ ಸಿಗಲಿ ನನಗೆ, ನನ್ನ ಮಾಡ್ರನ್ ಹಾಕ್ಸ್ಬೇಕು ಅಂತ ಗಂಡನೇ ಸಿಗಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡಿದ್ದೆ. ಸೊ ಹಂಗೆ ಸಿಕ್ಕಿ ನಂಗೆ ಹಂಗೆ ಹಾಕ್ಸ್ತಾ ಇದ್ದಾರೆ. ಸೊ ನಾನು ಹೆಂಗಂದರೆ ಎಲ್ಲಿ ಯಾವ ರೀತಿ ಡ್ರೆಸ್ನ ಹಾಕೊಂಡು ಹೋಗಬೇಕು, ಸೊ ಅಲ್ಲಿ ತಕ್ಕನಂಗೆ ಹಾಕೊಂಡು ಹೋಗ್ತೀನಿ. ಯಾವುದೊಂದು ಫಂಕ್ಷನ್ ಇತ್ತು ರಾಮನಳ್ಳಿಗೆ, ನಮ್ಮ ಮಮ್ಮಿ ಡ್ರಾಪ್ ಮಾಡಿ ಬಂದೆ ಅಲ್ವಾ. ಸೊ ಆ ಫಂಕ್ಷನ್ಗೆ ನಾನು ಹೋಗ್ಬೋದಿತ್ತು, ಅವ್ರು ಹೇಳಿಲ್ಲ ಅಂದರು. ಬಿಕಾಸ್ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರಲಿಲ್ಲ. ಅದರಿಂದ ನಮ್ಮ ಮಮ್ಮಿಗೆ ಹೇಳಿದೆ, ಮಮ್ಮಿ ಎಲ್ಲಿ ಯಾವ ರೀತಿ ಹೋಗಬೇಕು ಹಾಗೆ ಹೋಗಬೇಕು ಅಂತ. ಆ್ಯಂಡ್ ತಡ ಮಾಡೋದು ಬೇಡ, ಶುರು ಮಾಡೋಣ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಂಗೆ ಅಪ್ಪು ಹೆಲ್ಪ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದು ಐ ಥಿಂಕ್ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದಮ್ಮ, ಅಲ್ಲ ಮೈಸೂರಲ್ಲೇ ತೊಗೊಂಡಿರೋದು. ಇದು ಬಂದು ಬಾಡಿ ಕಾನ್. ಅಪ್ಪು ಮಾತಾಡೋಂಗಿಲ್ಲ. ಬಾಡಿ ಕಾನ್ ಇದು. ನಮ್ಮ ಬಾಡಿ ಎಷ್ಟೇ ದಪ್ಪ ಇರೋರು ವೇರ್ ಮಾಡ್ಬೋದು, ಸ್ಟ್ರೆಚ್ ಆಗುತ್ತೆ. ಅದು ಫುಲ್ ಕಾಣ್ತಿದೆಯಾ, ಈ ರೀತಿ ಬರುತ್ತೆ. ಹಾಗೆ ಫೋಟೋ ಕ್ಲಿಕ್ ಮಾಡಮ್ಮ. ಆ್ಯಂಡ್ ನೆಕ್ಸ್ಟ್ ಒನ್, ಇದು ಐ ಥಿಂಕ್ ಒಂದೇ ಸಲ ಹಾಕಿರೋದು. 2 ಇಯರ್ಸು 3 ಇಯರ್ಸ್ ಬ್ಯಾಕು ಬರ್ಡೇಲಿ ಅಲ್ಲಮ್ಮ. ಅಪ್ಪು 1 ಇಯರ್ ಏನೋ ಇದ್ದ. ಸೊ ಆ ಟೈಮಲ್ಲಿ ನನ್ನ ಬರ್ಡೇಗೆ ಅಂದ್ಬಿಟ್ಟು ಪ್ರಮೋದ್ ಅವರು ಕೊಡಿಸಿದ್ರು. ಪ್ರಮೋದ್ ಅವ್ರ ಆಫೀಸಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿಸಿದ್ರು ನನಗೆ. ಸೊ ಆವಾಗ ನಾನು ಇದನ್ನು ಹಾಕ್ಕೊಂಡು ಹೋಗಿದ್ದೆ. ಇದೊಂದು ಆ್ಯಂಡ್ ಇದು ನಾನು ಆನ್ಲೈನಲ್ಲೇ ರೀಸೆಂಟಾಗಿ ತರಿಸಿದ್ದೆ. ಸೊ ನೋಡೋಣ, ನಾನೇನಾದರೂ ಔಟ್ಸೈಡು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಟ್ರಿಪ್ಪು ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ, ರಿಟರ್ನು ಹಾಕೋಕ್ಕೆ ಹೋಗಲ್ಲ ನಾನು. ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಹಂಗೆ ಇಟ್ಟಿರ್ತೀನಿ. ಚೆನ್ನಾಗಿದೆ, ಬಟ್ ಹಾಕೊಂಡ್ರೆ ವಿಡಿಯೋ ಫೋಟೋಸ್ಗೆ ಚೆನ್ನಾಗಿ ಬರುತ್ತೆ. ಬಟ್ ಕ್ವಾಲಿಟಿ ವೈಸು ಚೂರು ಚೆನ್ನಾಗಿಲ್ಲ, ವಸ್ಟ್. ಆ್ಯಂಡ್ ಇದನ್ನು ಯೂಸೇ ಮಾಡಿಲ್ಲ. ಆಲ್ಮೋಸ್ಟು 1.5 ಇಯರ್ ಆಯಿತು ಇದನ್ನು ನಾನು ತರಿಸಿ, ಬಟ್ ನಾನು ಯೂಸೇ ಮಾಡಿಲ್ಲ, ಹಾಗೆ ಇದೆ. ಇದನ್ನು ನಾನು ಅಮೆಝಾನಲ್ಲೇನೋ ಬುಕ್ ಮಾಡಿದ್ದೆ. ಬಟ್ ಕ್ವಾಲಿಟಿ ಸೂಪರಾಗಿದೆ. ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ನಾನೇ ವೇರ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇದು 3 ಇಯರ್ಸ್ ಬ್ಯಾಕ್ ಬರ್ಡೇ ಇದು ಡ್ರೆಸ್. ಇದನ್ನು ನಾನು ಮಲ್ಲೇಶ್ವರಂಗೆ ಹೋಗಿ, ನನಗೆ ಮೈಸೂರಲ್ಲಿ ಬಟ್ಟೆ ಬೇಡ, ನಾನು ಬ್ಯಾಂಗ್ಳೂರಲ್ಲೇ ತೊಗೋಬೇಕು ಅಂತ ಪ್ರಮೋದನ್ನ ಕರ್ಕೊಂಡು ಹೋಗಿ 220 ಹೋಗಿದ್ವಿ ನಾವು. ಸೊ ಆವಾಗ ತೊಗೊಂಬಂದಿದ್ದು. ಇದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಅಷ್ಟೇ, ನಾನು ಅವತ್ತು ಹಾಕಿರೋದು ಅಷ್ಟೇ. ಅದಾದಮೇಲೆ ನಾನು ವೇರೇ ಮಾಡಿಲ್ಲ. ಆ್ಯಂಡ್ ಇದೊಂದು ಡ್ರೆಸ್ಸು. ಇದು ಯಾವಾಗ ನನಗೆ ಕರೆಕ್ಟಾಗಿ ಫಿಟ್ ಆಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಹೀಗೆ ಒಂದು ಸ್ಟ್ರಗ್ ಬರುತ್ತೆ ಹಿಂಗಿದೆ.
ಮಾಡ್ತೀನಿ ಅಂದರೆ ಮೇಲ್ಗಡೆ ಗಂಟು ಹಾಕಿ ಅದ್ರ ಮೇಲೆ ಸ್ಟ್ರಗ್ ಹಾಕ್ತೀನಿ, ಇಲ್ಲ ಹಾಗೇನೂ ವೇರ್ ಮಾಡ್ಬೋದು. ಇದು ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ ಆಯಿತು ತೊಗೊಂಡು. ಸ್ಟ್ರಗ್ ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ, ಸ್ಟ್ರಗ್ಗಿಂಗ್ ಬರುತ್ತೆ. ಆ್ಯಂಡ್ ಇದು ನಮ್ಮ ಮಮ್ಮಿ ಬೇಡ 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 ಅಂದ್ರೂ 1.5 ಇಯರ್ ಬ್ಯಾಕು ಆರ್ಡರ್ ಮಾಡಿದರು ಆನ್ಲೈನಲ್ಲಿ. ಸೊ ಇದು ಒಂದು ಒಳಗಡೆಯ ನಾನು ಹೇಳಿದೆ ಕ್ವಾಲಿಟಿ ಚೆನ್ನಾಗಿರಲ್ಲ ಆರ್ಡರ್ ಮಾಡಬೇಡಿ ಅಂತ, ಆದರೆ ನಮ್ಮ ಮಮ್ಮಿ ಕೇಳಿಲ್ಲ. ಇದ್ರ ಮೇಲ್ಗಡೆ ಇದು ಬರುತ್ತೆ, ಚೆನ್ನಾಗಿದೆ, ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವರೇ ಆರ್ಡರ್ ಮಾಡಿರೋದು. ಆ್ಯಂಡ್ ಇದು ರೀಸೆಂಟಾಗಿ ತೊಗೊಂಡಿದ್ದು, ನೀವು ನೋಡಿರ್ಬೋದು. ನನ್ನ ಬರ್ಡೇಗ ಮಮ್ಮಿ ಇಲ್ಲಿಗೆ ಒಂದು ಪೆಂಡೆಂಟ್ ಬರುತ್ತೆ, ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ, ಸೊ ಅದರಿಂದ ಅದನ್ನ ಬಿಚ್ಚಿ ಇಟ್ಟಿದ್ದೀನಿ ಇಲ್ಲೇ. ಇದಂತೂ ಸಿಕ್ಕಾಪಟ್ಟೆ ವೆಯ್ಟ್ ಇದೆ, ಎಷ್ಟು ವೆಯ್ಟ್ ಇದೆ ಗೊತ್ತಾ. ಆ್ಯಂಡ್ ಇದೊಂದು ಡ್ರೆಸ್, ಇದು ಬಂದು ನಾನು ಜಿಯೋ ಮಾರ್ಟಲ್ಲಿ ತರಿಸಿದ್ದು. ಇದೊಂದು ನನಗೆ ಎಷ್ಟು ಚೆನ್ನಾಗಿ ಬರುತ್ತೆ ಗೈಸ್. ನಾನು ಲೈಟಿಂಗ್ಸ್ಗೇನೋ ಹಾಕೊಂಡು ಹೋಗಿದೆ, ದಸರಾ ಟೈಮಲ್ಲಿ ನೋಡಿರ್ಬೋದು ಆ ಡ್ರೆಸ್. ಇದು ಇದ್ರ ಜೊತೆಗೆ ಇನ್ನೊಂದು ತರಿಸಿದೆ, ಎರಡು ಒಟ್ಟಿಗೆ ಆರ್ಡರ್ ಮಾಡಿದ್ದೆ. ಇದು ನಾನು ಹಾಕೇ ಇಲ್ಲ ಅಲ್ಲಮ್ಮ, ಹಾಗೆ ಇಟ್ಟಿದ್ದೀನಿ. ಇದು ಮುಂದೆ ಬಂದು ಈ ರೀತಿ ಡಿಸೈನ್ ಬರುತ್ತೆ, ಫ್ರಿಲ್ ಚೆನ್ನಾಗಿದೆ. ಬ್ಯಾಕ್ ಸೈಡು ಪ್ಲೇನು, ಇದು ಅಷ್ಟೇ ಬಾಡಿ ಕಾರ್ನ್. ಇದು ಹಾಕಿಲ್ಲ ಇನ್ನು ನಾನು. ಇದು ಆಲ್ಮೋಸ್ಟ್ ಆಲ್ರೆಡಿ ಲಿಂಕ್ನೂ ಕಳಿಸ್ಕೊಂಡಿದ್ದೀರಾ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ನಾವು GRSಗೆ ಹಾಕ್ಕೊಂಡು ಹೋಗಿದ್ವಿ ಒಂದೇ ಥರ ಆರ್ಡರ್ ಮಾಡಿ. ಇದು ಅವಾಗಲೇ ಲಾಸ್ಟ್, ಅದಾದಮೇಲೆ ಇನ್ನೊಂದು ಸ್ವಲ್ಪ ಲೈಟಿಂಗ್ ಏನೋ ಹಾಕೊಂಡು ಹೋಗಿದೆ. ಅದಾದಮೇಲೆ ಇನ್ನು ನಾನು ಹಾಕೇ ಇಲ್ಲ. ಈ ಅಕ್ಟೋಬರ್ ಬಂದರೆ 1 ಇಯರ್ ಆಗುತ್ತೆ ಇದನ್ನು ನಾನು ವೇರ್ ಮಾಡಿ. ಒಂದು ಟೈ ಕೊಡು. ಇದು ಒಂದು ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿನಲ್ಲಿ ನಾನು ವೇರ್ ಮಾಡಿದ್ದೆ. ಇದನ್ನು ಯಾರೋ ಇದರಲ್ಲಿ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಯಾರೋ ಒಬ್ಬರು ವೇರ್ ಮಾಡಿದರು, ಸೇಮ್ ಡ್ರೆಸ್ಸು, ಕಲರ್ ಮಾತ್ರ ಸ್ಕಿನ್ ಕಲರು. ಇದು ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕೂರುತ್ತೆ ನನಗೆ. ಇದು ಬ್ಯಾಕ್ ಸೈಡ್ ಹಿಂಗೆ ಬರುತ್ತೆ. ನಾನಾದರೆ ಚೂಡಿದಾರ್ಗಳು ಅಷ್ಟೊಂದಿಲ್ಲ, ನಂದಿರೋದು ಆಲ್ಮೋಸ್ಟ್ ವೆಸ್ಟರ್ನ್ ಡ್ರೆಸ್ಗಳೇ. ಆ್ಯಂಡ್ ಇದು ಆನ್ಲೈನಲ್ಲೇ ಆರ್ಡರ್ ಮಾಡಿದೆ. ಬೀಚ್ ಕಡೆ ಹೋದಾಗ ಆಗುತ್ತೆ ಅಂದ. ಸದ್ಯಕ್ಕೆ ಈಗ ಎಲ್ಲೂ ಟ್ರಿಪ್ ಹೋಗೋ ಪ್ಲ್ಯಾನ್ ಇಲ್ಲವೇ ಇಲ್ಲ ನಾವು. ಸೊ ಇದು ಹಿಂಗೆ ಬರುತ್ತೆ, ಇದಕ್ಕೆ ಶಾರ್ಟ್ಸ್ ಬರುತ್ತೆ ಹಿಂಗೆ. ಪರ್ಪಲ್ಲು ನಂಗೆ ತುಂಬ ಇಷ್ಟ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದೆ. ಕ್ವಾಲಿಟಿ ಚೆನ್ನಾಗಿದೆ, ಸಾಫ್ಟಾಗಿದೆ, ಪರವಾಗಿಲ್ಲ. ಇದು ಅಷ್ಟೇ 3 ಇಯರ್ಸ್ ಬ್ಯಾಕು ಒಂದೇ ಸಲ ನಾನು ಬರ್ಡೇ ಕೇಕ್ ಕಟಿಂಗೆಲ್ಲ ಹಾಕಿದ್ದು. ಅದಾದಮೇಲೆ ನಾನು ಹಾಕೇ ಇಲ್ಲ, ಹಾಗೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕೂರುತ್ತೆ ಗೈಸ್. ಆಲ್ಮೋಸ್ಟ್ ಅದರ ಬ್ಲ್ಯಾಕ್ ಇಲ್ಲ ಅಂದ್ಕೊಂಡೆ, ಸುಮಾರು ಬ್ಲ್ಯಾಕ್ ಡ್ರೆಸ್ಗಳೇ ಆಗೋಗಿದೆ. ಅಲ್ಲಲ್ಲೇ ಫೋಟೋ ಕ್ಲಿಕ್ ಮಾಡ್ತಿದ್ದೀಯಾ. ಆ್ಯಂಡ್ ಈ ಇಯರ್ ಬರ್ಡೇ ಡ್ರೆಸ್ ಇದು ಅಷ್ಟೇ. ತುಂಬ ಜನ ಮೆಸೇಜ್ ಮಾಡಿದ್ರಿ, ಡ್ರೆಸ್ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ಅಂತ. ಸೊ ಆಲ್ಮೋಸ್ಟ್ ನಾನು ಔಟ್ಸೈಡೇ ತೊಗೊಳ್ಳೋದು. ಇದು ಬಂದು ಇಲ್ಲಿ ಗ್ಯಾಪ್ ಬರುತ್ತೆ. ಇದಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ಲಾಗಿ ಕೂರುತ್ತೆ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬರ್ಡೇದು. ಅಪ್ಪು ನೋಡಿ, ಅವನೇ ಹಾಕೊಂಡು ತೋರಿಸ್ತಾನೆ. ಕೊಡೋ ಅವ್ರಿಗೆ ಈ ಥರ ಕಾಣ್ತಿದೆಯಾ. ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು 3 ಇಯರ್ ಮೇಲೆ ಆಯಿತು. ಇದು ಆವಾಗವಾಗ ವೇರ್ ಮಾಡ್ತಾ ಇರ್ತೀನಿ. ಇದು ಹಾಗೆ ಸುಮ್ಮನೆ ಚೆಕ್ಕದಾಗೋಣ, ಹಂಗೆ ಹೊಟ್ಟೋಗ್ಬೋದಲ್ಲ ಅಂದ್ಬಿಟ್ಟು ಇದೊಂದೇ ಡ್ರೆಸ್ ನಾನು ಜಾಸ್ತಿ ಯೂಸ್ ಮಾಡಿರೋದು ಅಂದರೆ ಇದೇನೆ. ತುಂಬ ಸಲ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ಒಂಥರ ನಂಗೆ ಇಷ್ಟ. ತಕ್ಕಂದಿಗೆ ಆ ಕಡೆ ಹಿಂಗೆ ಓಡ್ಬಿಡ್ಬೋದು. ಮತ್ತು ಕೊಳೆ ಆದರೂ ಏನೇ ಆದ್ರೂ ಅಷ್ಟು ಏನೂ ಅನಿಸೋದೇ ಇಲ್ಲ.
ಇದು ನಾನು ಊಟಿಗೆ ಹೋಗೋ ಟೈಮಲ್ಲಿ ನಾನು ಶಾಪಿಂಗ್ ಮಾಡಿದ್ದು. ಬಟ್ ಎಲ್ಲಿ ಅಂದರೆ ನನಗೆ ನೆನಪೇ ಆಗ್ತಾಯಿಲ್ಲ. ಇಲ್ಲಿ ಬ್ಯಾಂಗ್ಳೂರು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡಿದ್ದು ಕರೆಕ್ಟು. ಮಲ್ಲೇಶ್ವರಮಲ್ಲಿ ತಗೊಂಡಿದ್ದು. ಎಷ್ಟೇ ದಪ್ಪ ಆದ್ರೂ ವೇರ್ ಮಾಡ್ಬೋದು, ಎಷ್ಟೇ ದಪ್ಪ ಆದ್ರೂ ವೇರ್ ಮಾಡ್ಬೋದು, ಅಷ್ಟು ಸ್ಟ್ರೆಚಬಲ್. ಬಟ್ ಹಾಗೆ ಒಂದು ಮತ್ತೆ ಹೋಗುತ್ತೆ. ಈ ಡ್ರೆಸ್ಸಲ್ಲಿ ಒಂದು ಫೋಟೋ ತೆಗೆಸಿದೆ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಊಟಿನಲ್ಲಿ ಒಂದು ಸ್ಮೈಲ್ ಮಾಡಿಕೊಂಡು ಮುಂದೆ ಒಂದು ಈ ಥರ ಸ್ಮೈಲ್ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ದು. ಆದರೆ ಸಿಕ್ಕಾಪಟ್ಟೆ ಮೇಲ್ ಬರುತ್ತೆ ಡ್ರೆಸ್ಸು, ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೇ ಒಂದೇ ಸಲ ಯೂಸ್ ಮಾಡಿರೋದು. ಇದು ಇಷ್ಟ ಆಯಿತು ಅಂದ್ಬಿಟ್ಟು 2 years ಬ್ಯಾಕ್ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೆ ನಾನು. ಚೆನ್ನಾಗಿದೆ, ವರ್ತ್ ಗೈಸ್. ಏನು ಒಂದು 250 rupees ಇರ್ಬೋದು. ಮತ್ತು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ಲೈಟಿಂಗ್ಸ್ ಟೈಮಲ್ಲಿ ನಾನು ಇದನ್ನು ವೇರ್ ಮಾಡಿದೆ. ಮೇಲ್ಗಡೆ ಎಲ್ಲ ಓಪನ್ ಬರುತ್ತೆ, ಇಲ್ಲಿಂದ ಲೈನಿಂಗ್ ಬರುತ್ತೆ. ಇದು ಬಂದು ಯಾರೋ ಪ್ರಮೋಷನ್ಗೆ ಕಳಿಸಿದ್ದು. ಏನೋ ಐ ಥಿಂಕ್ ಮೀಶೋದೇ ಇರ್ಬೋದು. ನನಗೇನು ಇಷ್ಟ ಆಯಿತು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಬಟ್ ಇದು ಅಷ್ಟೇ 1 time 2 time ಅಷ್ಟೇ ಯೂಸ್ ಮಾಡಿರೋದು. ಬಟ್ ಇನ್ನು ಹಾಕಿಲ್ಲ, ನನಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಪ್ರಮೋಷನ್ಗೆ ಬಂದಿದ್ದು. ಇದಕ್ಕೆ ಒಂದು ವೈಟ್ ಕಲರ್ದು ಒಳಗಡೆ ಟಾಪ್ ಬಂದಿತ್ತು. ಟಿ ಶರ್ಟ್ ಏನೋ ಬಂದಿತ್ತು. ಅದನ್ನು ಏನೋ ಕರೆ ಆಯಿತೋ ಏನೋ ಆಯಿತು ಅಷ್ಟುಬಿಟ್ಟೆ ಅನಿಸುತ್ತೆ. ಅದನ್ನ ಇದು ಹಾಗೆ ಇಟ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಅಂದ್ಬಿಟ್ಟು. ಬಟ್ ವೇರ್ ಅಂತೂ ಒಂದಿನೂ ಮಾಡಿಲ್ಲ. ಇದು ಹಾಕೇ ಇಲ್ಲ ನನ್ನ ಡ್ರೆಸ್ನ. ಆಲ್ಮೋಸ್ಟ್ ಒಂದು 4 years ಆಯಿತು ನಾನು ಇದನ್ನು ತಗೊಂಡು. ಬಟ್ ನಾನಂತೂ ವೇರ್ ಮಾಡಿಲ್ಲ. ಸೊ ಇಲ್ಲಿ ಒಂದು ಲೈನಿಂಗ್ ಇರಲ್ಲ, ಇಲ್ಲಿ ಹೊಟ್ಟೆ ಕಾಣುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಬ್ರಾಡ್ ಥರ ಬರುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ನಂಗೆ ಚೆನ್ನಾಗಿ ಕಾಣಲ್ಲ ಬ್ರಾಡ್ ಇರೋದು ಹಾಕಿದ್ರೆ ಜಾಸ್ತಿ ಅಂದ್ಬಿಟ್ಟು ನಾನು ಸ್ಟಿಚ್ಚು ಮಾಡಿಸಿಲ್ಲ, ಹಾಕೊಳ್ಳೋಕ್ಕೂ ಹೋಗಿಲ್ಲ. ಸೊ ನಮ್ಮ ಮಮ್ಮಿ ಕೈಲಿ ಒಂದು ಸ್ಟಿಚ್ ಏನಾದರೂ ಮಾಡಿಸ್ಕೊಂಡು ಹಾಕೊಳ್ಳೋಣ ಅಂದ್ಬಿಟ್ಟಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ. ಇದು ಪ್ರಮೋಷನ್ಗೆ ಬಂದಿದ್ದು. ಆಲ್ಮೋಸ್ಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ಇನ್ನೂ ಇದ್ರ ಡ್ರೆಸ್ನ ನನಗೆ ಯಾರು ಕಳಿಸಿದ್ರು, ಸೊ ಅವ್ರ ಅಕೌಂಟ್ನ ನಾನು ಟ್ಯಾಗಲ್ಲಿ ಹಂಗೆ ಬಿಟ್ಟಿದ್ದೀನಿ. ನಾನು ಹೆಂಗೆ ಅಂದರೆ ಪ್ರಮೋಷನ್ ಕೊಟ್ಟರೆ ನನಗೆ ಅವ್ರಿಗೆ ಯಾವುದೇ ರೀತಿ ಫೇಕ್ ಪ್ರಮೋಷನ್ ಮಾಡಲ್ಲ. ಚೆನ್ನಾಗಿ ನೀಟಾಗಿ ಅಕೌಂಟ್ ಟ್ಯಾಗ್ ಮಾಡೋದು, ಕೊಲಾಬ್ ಮಾಡೋದು, ಸೊ ಎಲ್ಲ ಮಾಡಿಕೊಡ್ತೀನಿ. ಅದಕ್ಕೋಸ್ಕರ ನನ್ನ ನಂಬಿ ಪ್ರಮೋಷನ್ ಕೊಡ್ತಾರೆ ಜಾಸ್ತಿ ಜನ. ಇದಕ್ಕೆ ಈ ಥರ ಏನೋ ಬಂದಿದೆ. ಇದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕಿಂತ ಈ ಒನ್ ಆಫ್ ಮೈ ಫೇವ್ರೆಟ್ ಕಲರ್ ಪರ್ಪಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಇಟ್ಕೊಂಡಿದ್ದೀನಿ. ಏನೋ ಹಿಂಗೆಲ್ಲ ಮಾಡಿದೀಯಾ? ನಾನು ಹೊಡೆದಾಕ್ಬಿಡ್ತೀನಪ್ಪ. ನಾನು ಡ್ರೆಸ್ಗಳು ಮುಟ್ಟಬೇಡ ನೀನು. ಇದು ಇವಾಗ ರೀಸೆಂಟಾಗಿ ಹಾಕಿದ್ದೆ, ನೋಡಿರ್ಬೋದು. ನಾನು ವಾಶ್ ಮಾಡಿಸ್ತಾ ಇದನ್ನ. ನಾನು ಹೆಂಗೆ ಅಂದರೆ ಇವಾಗ ಇದನ್ನೆಲ್ಲ ಹಾಕಿ ನಿಮಗೆ ನಾನು ತೋರಿಸ್ಬೋದಿತ್ತು. ಬಟ್ ನನ್ನ ಮೈ ಮೇಲೆ ಅದನ್ನು ನಾನು ಜಸ್ಟು ಟ್ರಯಲ್ಗೆ ಅಂತ ನೋಡಿದ್ರೆ ನಾನು ಅದನ್ನು ಮತ್ತೆ ಒಳಗಡೆ ತೊಗೊಳ್ಳಲ್ಲ. ಅದು ಯಾರೇ ಫ್ರೆಂಡ್ಸ್ಗಳು ಟ್ರಯಲ್ ಮಾಡೋಕ್ಕೆ ಈಸ್ಕೊಂಡ್ರು ಅಷ್ಟೇ, ನಾನೇ ಟ್ರಯಲ್ ಮಾಡಿದ್ರು ಅಷ್ಟೇ, ನಾನು ಅದನ್ನು ಒಂದು ಸಲ ಬಾಡಿ ಮೇಲೆ ಹಾಕಿದ್ಮೇಲೆ ಮತ್ತೆ ನಾನು ಒಳಗಡೆ ತೊಗೊಳ್ಳಲ್ಲ. ವಾಶ್ ಮಾಡಿನೇ ಒಳಗಡೆ ತೊಗೊಳ್ಳೋದು. ಅದರಿಂದ ನಾನು ಯಾವುದನ್ನು ವೇರ್ ಮಾಡ್ತಾಯಿಲ್ಲ, ಸಾರಿ. ಸೊ ಅದೊಂದು ಚೆನ್ನಾಗಿದೆ ಅಲ್ವಾ ಗೈಸ್? ಇಷ್ಟ ಆಯಿತು. ಸ್ವಲ್ಪ ಇದು ಡೀಪ್ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ಇನ್ನೂ ಒಂದಷ್ಟಿದೆ, ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಬಿಕಾಸ್ ವಿಡಿಯೋ ಲೆಂತ್ ಆಗೋಯಿತು, ಬೋರ್ ಆಗಿದೆ, ಸಾರಿ. ಬಿಕಾಸ್ ನಾನು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ನಿದ್ದೆ ಮಾಡಿದೆ. ಆದ್ದರಿಂದ ಸೊ ಎಲ್ಲರೂ ಕೇಳ್ತಿದ್ದಲ್ಲ ವೆಸ್ಟರ್ನ್ ಡ್ರೆಸ್ ವ್ಲಾಗ್ ಮಾಡಿ ಅಂತ. ಸೊ ಜಾಸ್ತಿ ಕಾಯಿಸೋದು ಬೇಡ, ಬೇಗ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಈ ಡ್ರೆಸ್ಗಳಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಲಿಂಕ್ ಅಂತ ಕೇಳಿಬಿಡಿ. ಆದಷ್ಟು ನಾನು ಆನ್ಲೈನಲ್ಲಿ ತರಿಸಲ್ಲ, ಎಲ್ಲ ಆಲ್ಮೋಸ್ಟ್ ಆಫ್ಲೈನಲ್ಲೇ. ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ, ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ. ಆ್ಯಂಡ್ ನೋಡಿ ಮಾಡಿ ತುಂಬ ಅಂಗಡಿಗಳನ್ನ ವಿಚಾರಿಸಿ ಡ್ರೆಸ್ಗಳನ್ನ ಬೈ ಮಾಡಿ, ಅವಾಗ ನಿಮಗೆ ಸಿಗುತ್ತೆ. ನನಗೂ ಹೋದ ತಕ್ಷಣ ಏನೂ ಸಿಕ್ಬಿಡಲ್ಲ.
ನಾನು ಸುಮಾರು ಕಡೆ ಒಂದು 10-15 ಅಂಗಡಿನೇ ವಿಚಾರಿಸಿ ಆಮೇಲೆ ಕಲೆಕ್ಷನ್ಸ್ ಮಾಡಿರೋ ಅಂತಂದರೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ. ಬಾಯ್.